ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಶೆ ಅನೇಕದಂತ ಭಕ್ತಾನಾಂ ಏಕದಂತಾಮುಪಸ್ಮಹೆ. ಗುರುವಿನ ಗುರು ಜಗದ್ಗುರುವಾಗಿರ್ತಕ್ಕಂಥ ಕನ್ನಡ ನಾಡಿನ ಅಂಧನಾಥ ಮಕ್ಕಳ ತಂದೆ ತಾಯಿಯಾಗಿರ್ತಕ್ಕಂಥ ತ್ರಿಭಾಷಾ ಕವಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಪುಟ್ಟರಾಜ ಕವಿ ಗವಾಯಿಗಳವರ ಮೂರ್ತಿಯನ್ನು ಹೃದಯದಲ್ಲಿರಿಸಿಕೊಂಡು ಮಹಾನ್ ತಪಸ್ವಿ ಮಹಾನ್ ಶರಣ ಶಿವಯೋಗಿಗಳಾಗಿರ್ತಕ್ಕಂಥ ಗುರುವಿನ ಗುರು ಜಗದ್ಗುರುವಾಗಿರ್ತಕ್ಕಂಥ ಲಿಂಗೈಕ್ಯ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಮೂರ್ತಿಯನ್ನು ಹೃದಯದಲ್ಲಿರಿಸಿಕೊಂಡು ಮಹಾನ್ ಶರಣ ಶಿವಯೋಗಿಗಳಾಗಿರ್ತಕ್ಕಂಥ ಸದ್ಗುರು ಡಾಕ್ಟರ್ ಪಂಡಿತ ಕಪೂರ್ ಸಾಹೇಬ್ ತಾತನವರ ಚರಿತ್ರೆಯನ್ನು ಮಹಾನ್ ಶಿವಯೋಗಿಗಳಾಗಿ ಶರಣ ಸಂತ ಮಹಾಂತರೆನಿಸಿಕೊಂಡಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋನ್ವಾರ್ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಮಹಾನ್ ಪವಾಡ ಪುರುಷರಾಗಿ ಜಗತ್ತಿನ ಜನರನ್ನು ಉದ್ಧಾರ ಮಾಡಿ ಮಹಾನ್ ಶಿವಯೋಗಿಯಾಗಿರ್ತಕ್ಕಂಥ ಶರಣ ಸಂತ ಮಹಾಂತರಾಗಿರ್ತಕ್ಕಂಥ ಶಿವಯೋಗಿಗಳು ಸದ್ಗುರು ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು. ಅವರ ಚರಿತ್ರೆ ಯಾವ ರೀತಿಯಾಗಿ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ಪ್ರತಿಯೊಬ್ಬ ಸರ್ವ ಸಕಲ ಸದ್ಭಕ್ತರು ತಿಳಿದುಕೊಂಡಾಗ, ಅವರು ಚೀಕಲ್ಪರ್ವಿಯಲ್ಲಿ ಜನಿಸಿ ಮಹಾನ್ ಶರಣ ಶಿವಯೋಗಿಗಳಾಗಿ ಅವತ್ತಿನಿಂದ ಇವತ್ತಿನವರೆಗೂ ಯಾವುದನ್ನು ಆಸೆ ಮಾಡದೆ ನಿರಾಶೆ ವಸ್ತುಗಳಾಗಿ ಮಾನವ ಧರ್ಮವ ಎಂಥ ವಿಚಿತ್ರವಾಗಿ ಅದ ಅಂತಕ್ಕಂಥದ್ದನ್ನು ಜಗತ್ತಿನ ಜನರಿಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾನ್ ಶರಣ ಶಿವಯೋಗಿಗಳಾಗಿರ್ತಕ್ಕಂಥ ಶ್ರೀ ಸದ್ಗುರು ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು. ಅವರು ಭಾಳಷ್ಟು ಶ್ರದ್ಧೆಯನ್ನು ಪಟ್ಟು ಕಷ್ಟ ಕಾಲದಲ್ಲಿ ಅವರು ಮಹಾರಾಷ್ಟ್ರಕ್ಕೆ ಹೋದಾಗ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದ ಮುಕುತಿ ಅಂತಕ್ಕಂಥ ವಿಚಾರವನ್ನು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು ತಿಳಿದುಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡುವಂಥ ಸಮಯದೊಳಗೆ ಅವರಿಗೆ ಏನಾಗ್ತದ ಅಂತಕ್ಕಂಥ ವಿಚಾರವನ್ನು ನಾವು ಅವಲಂಬಿಸಿದಾಗ, ನಾವು ತಿಳಿದುಕೊಂಡಾಗ ಅಲ್ಲಿಗೆ ಬಂದು ಕೆಲಸ ಮಾಡ್ತಕ್ಕಂಥ ಸಮಯದೊಳಗೆ ಗುರುವಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸ್ ಅಲಿ ತಾತನವರು ದರ್ಶನವನ್ನು ಕೊಟ್ಟು ಹೋಗ್ತಾರೆ. ಅಪ್ಪ, ನೀನು ಇಲ್ಲಿ ಇರಬಾರ್ದಪ್ಪ, ನೀನು ಹೋಗು, ಗೋನ್ವಾರ್ಕ್ಕೆ ಹೋಗಿ ನಿನ್ನ ಕೆಲಸವನ್ನು ನೀನು ಪೂರೈಸು, ನಾನು ಹಿಂದೆ ಇರ್ತೀನಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಆಶ್ಚರ್ಯಚಕಿತರಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು ಆಶ್ಚರ್ಯದಿಂದ ನೋಡ್ತಾರೆ. ಆ ಒಂದು ಜಾಗದಿಂದ ಏನಾಗ್ತದೆ, ಸದ್ಗುರು ಅಬ್ಬಾಸ್ ಅಲಿ ತಾತನವರು ದರ್ಶನ ಯಾವ ರೀತಿಯಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಂಡಾಗ ಬೆಳಕು ಭಯಂಕರವಾಗಿ ಗಫೂರ್ ಸಾಹೇಬ್ ತಾತನವರಿಗೆ ಬೀಳ್ತದಂತೆ. ಸದ್ಗುರು ಗಫೂರ್ ಸಾಹೇಬ್ ತಾತನವರು ಗಾಬರಿ ಹಾಕ್ತಾರೆ. ಏನಿದು ಆಶ್ಚರ್ಯ, ನನ್ನ ಗುರು ನನಗೆ ಈ ರೀತಿಯಾಗಿ ಕಣ್ಣ ಅಂತ ತಿಳ್ಕೊಂಡು ಆಶ್ಚರ್ಯಚಕಿತರಾಗಿ ನಿಂತ್ಕೊಳ್ತಾರೆ.
ನಿಂತುಕೊಂಡಾಗ ಮತ್ತೆ ಹೇಳ್ತಾರೆ, ಅಪ್ಪ ನೀನು ಇಲ್ಲಿರ್ತಕ್ಕಂಥ ವಸ್ತು ಅಲ್ಲಪ್ಪ, ನೀನು ಇಲ್ಲಿ ಇರ್ತಕ್ಕಂಥ ವಸ್ತು ಅಲ್ಲಪ್ಪ, ನೀನು ಗೋನ್ವಾರಕ್ಕೆ ಹೋಗಪ್ಪ, ಗೋನ್ವಾರಕ್ಕೆ ಹೋಗು, ಜಗತ್ತಿನ ಜನರನ್ನು ಉದ್ಧಾರ ಮಾಡಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಜಗತ್ತಿನ ಜನರನ್ನು ಉದ್ಧಾರ ಮಾಡು ನೀನು. ಯಾಕಂದರೆ ಜಗತ್ತಿನ ಜನರಿಗೆ ಏನೊಂದು ಗೊತ್ತಿಲ್ಲಪ್ಪ, ಅವರನ್ನು ಉದ್ಧಾರ ಮಾಡಿ ತಿಳ್ಕೊಂಡು ಹೇಳಿದಾಗ ಆಯ್ತಂತ ತಿಳಿದುಕೊಂಡು ಚಿಕ್ಕಲ್ಪುರ್ವಿಗೆ ಬರ್ತಾರೆ. ಬಂದು ಸಡನ್ನಾಗಿ ಗೋನ್ವಾರಕ್ಕೆ ಹೋದರೆ ಏನು ಹೆಂಗಂತಕ್ಕಂಥ ಏನು ಒಂದು ತಿಳಿಲಾರದಿರ್ತಕ್ಕಂಥ ನಮ್ಮ ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು ಯಾರ ಕಣ್ಣಿಗೆ ಬೀಳದಂತೆ ಬ್ರಹ್ಮಿ ಮುಹೂರ್ತದಲ್ಲಿ ಬೆಳಗಾಮಿಂಜಲೆ 3 ಗಂಟೆಗೆ ಬಂದು ಅಬ್ಬಾಸ್ ಅಲಿ ತಾತನವರ ದರ್ಶನವನ್ನು ಮಾಡಿಕೊಂಡು ಹೋಗ್ತಿದ್ರು ಅಂತಕ್ಕಂಥ ವಿಚಾರವನ್ನು ಹೇಳಕ್ಕಾಗ್ತದೆ. ಯಾಕಂದರೆ ದಿನಂಪ್ರತಿ ಅವರು ಗೋನ್ವಾರಕ್ಕೆ ಬಂದು ಗದ್ದಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಕ್ಕಂಥ ಒಂದು ಕಾಯಕ ಇಟ್ಕೊಂಡಿದ್ರು. ಎಷ್ಟೋ ದಿನ ಆ ಒಂದು ಕಾಯಕವನ್ನು ಮಾಡಿದರು. ಮಾಡುವಂಥ ಸಮಯದೊಳಗೆ ಒಂದು ಘಟನೆ ಆಗ್ತದೆ. ದಾರಿಯಲ್ಲಿ ಬರುವಾಗ ಒಂದು ಕ್ವಾಣ ಬಂತಂತ. ಅವಾಗಿನ ರೋಡ್ ಇದ್ದಿಲ್ಲ, ಕಚ್ಚಾ ದಾರಿ. ಯಾಕಂದರೆ ರೋಡ್ ಇದ್ದಿಲ್ಲ, ಬಂಡಿ ದಾರಿ ಇತ್ತು. ಆ ಸಮಯದೊಳಗೆ ಅಲ್ಲಿ ಬಸವಣ್ಣ ದೇವರು ಗುಡಿ ಅದ. ಆ ಗುಡಿಲಿಂದ ಹಿಡಿದು ಪನ್ನೂರು 1 ಕಿಲೋಮೀಟರ್ ತನಕ ಹಿಂದೆ ಬಂತಂತ ಕ್ವಾಣ. ಹಿಂದೆ ಬಂದದ, ಅಡ್ಡ ಬರ್ತದ, ಯಾವ ರೀತಿಯಾಗಿ ಬರ್ತದ ಅಂತಕ್ಕಂಥ ವಿಚಾರವನ್ನು ನಾವು ಅಳವಡಿಸಿಕೊಂಡಾಗ ಬೆಳಗಾವಿ ಮುಂಜಾನೆ 3 ಗಂಟೆಗೆ ಆ ಕ್ವಾಣ ಅಪ್ಪ ಗುರುವಿನ ಸ್ಮರಣೆ ಮಾಡ್ತಾರವ್ರು. ಅಪ್ಪ ಯಾಕಪ್ಪ ಯಪ್ಪ ಅದು ಸರ್ಕುಂತ ಆ ಗುರು ಸ್ಮರಣೆ ಮಾಡಿದಾಗ ಕ್ವಾಣ ಸರ್ಕಂತ ಹಿಂದಕ್ಕೆ ಹೋಯಿತು ಅಂತಕ್ಕಂಥ ವಿಚಾರವನ್ನು ಹೇಳಬೇಕಾಗ್ತದೆ. ಯಾಕಂದರೆ ಮಹಾಮಹಿಮಾಶೀಲರಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಶ್ರೇಷ್ಠ ಶಿಷ್ಯೋತ್ತಮನಾಗಿರ್ತಕ್ಕಂಥ ಸದ್ಗುರು ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು ಅಲ್ಲಿಂದ ಈಗ 31ನೇ ವರ್ಷದ ಮೊಹರಂ ಹಬ್ಬ ನೆರವೇರಿತು ನಮ್ಮ ಗೋನ್ವಾರ ಗ್ರಾಮದೊಳಗೆ. ಯಾವ ರೀತಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ಪ್ರತಿಯೊಬ್ಬರೂ ಮನನ ಮಾಡಿಕೊಂಡಿದ್ದೀನಿ. ಎಲ್ಲರೂ ತಿಳಿಯುವಂತೆ ಎಲ್ಲರೂ ಬಂದು ತಮ್ಮ ಕಾಯಕ ನಿಷ್ಠೆಯನ್ನು ಮಾಡಿ ತನು ಮನ ಧನದೊಂದಿಗೆ ಆ ಒಂದು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರಿಗೆ ಅರ್ಪಿಸ್ತಾರೆ. ಯಾಕಂದರೆ ಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿ ಆ ಮಹಾಮಹಿಮರಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾಕಂದರೆ ಅವರು ಪ್ರತಿಯೊಂದು ಹಳ್ಳಿಗಳಿಗೆ, ಪ್ರತಿಯೊಂದು ಪಟ್ಟಣಗಳಿಗೆ ಹೋಗ್ತಾರೆ. ಅವರು ಹೋದ ಕಡೆಯಲ್ಲೆಲ್ಲ ಅವ್ರು ಏನು ಹೇಳ್ತಾರೆ ಅದಾಗ್ಯದ. ಜಗತ್ತಿನೊಳಗೆ ಅವ್ರು ಏನು ಹೇಳ್ಯಾರ ಅದು ಆಗ್ತದೆ. ಆ ವಿಚಾರವನ್ನು ನಾವು ಪ್ರತಿಯೊಬ್ಬರು ವಿಮರ್ಶೆ ಮಾಡಿದಾಗ ನಮ್ಮ ಕೆಲಸಗಳು ನೆರವೇರುವ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಅವರು ಹೇಳ್ಯಾರ ಆಗ್ತದೆ ಅಂತಕ್ಕಂಥದ್ದಲ್ಲ. ನಾವು ನಮ್ಮ ಮನಸ್ಸನ್ನು ಅದೇ ರೀತಿಯಾಗಿ ಇದ್ದರೆ ಮಾತ್ರ ಕೆಲಸ ಆಗ್ತದೆ. ನಾವು ಮಾತು ತಪ್ಪಿದರೆ ಆಗಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರ ಆ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಆಜ್ಞೆ ಪ್ರಕಾರವಾಗಿ ಪ್ರತಿಯೊಂದು ಅವರು ಏನು ಹೇಳ್ಯಾರ, ಅವ್ರು ಏನು ನುಡಿಸ್ತಾರೆ ಅದು ನುಡಿತಕ್ಕಂಥ ಶಕ್ತಿ ಮಹಾನ್ ಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಯಾಕಂದರೆ
ಒಂದಲ್ಲ ಎರಡಲ್ಲ, ಸಾವಿರಾರು ಪವಾಡಗಳನ್ನು ಮಾಡಿ ಇಲ್ಲಂದವರಿಗೆ ಕೊಟ್ಟು ತಂದೆ ಸ್ವರೂಪವಾಗಿ ಕಂಡು ತಾಯಿಯ ಮಮಕಾರವನ್ನು ತೋರಿರ್ತಕ್ಕಂಥ ಶಕ್ತಿ ಮಹಾನ್ ಪುರುಷರಾಗಿರ್ತಕ್ಕಂಥವರು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಅದಕ್ಕಾಗಿ ಜಗತ್ತಿನಲ್ಲಿ ಪ್ರಕೃತಿಯ ಸಹಜ ನಿಯಮ ಹುಟ್ಟು ಸಾವು, ಆದರೆ ಅದರ ನಡುವಿನ ಬದುಕು ಇತಿಹಾಸ ನಿರ್ಮಿತ ಪರೋಪಕಾರಿ ಆದರ್ಶಮಯವಾಗಿರಬೇಕು ಅಂತಕ್ಕಂಥ ವಿಚಾರವನ್ನು, ಅಂಥ ಆದರ್ಶಮಯ ಬದುಕು ಜನ ಮನಸ್ಸಿಗೆ ನೀಡಿದ ಸದ್ಗುರು ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು. ಯಾಕಂದರೆ ಜಗತ್ತಿನಲ್ಲಿ ಪ್ರಕೃತಿಯ ಸಹಜ ನಿಯಮ ಇದೆ, ಹುಟ್ಟು ಮತ್ತು ಸಾವು. ಹುಟ್ಟು ಮತ್ತು ಸಾವು ಅವೆರಡರ ಮಧ್ಯೇನೈತಲ್ಲ ಈ ಬದುಕು. ಈ ಬದುಕಿನೊಳಗೆ ನಾವು ಜಾಣರಾಗಿ ನನ್ನದೆನ್ನದೆ ನಮ್ಮದು ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಂಡಾಗ ನಾವು ಮಾನವ ಜನ್ಮದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದಪ್ಪ ಅಂತಕ್ಕಂಥ ಮಾತನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳ್ತಕ್ಕಂಥ ಮಹಾನ್ ಶಕ್ತಿ ಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು. ಯಾಕಂದರೆ ಈ ಮಾನವ ಜನ್ಮ ಸಣ್ಣದಲ್ಲಪ್ಪ, ಇದನ್ನು ಹಾನಿ ಮಾಡಿಕೊಳ್ಳಬೇಡ್ರು. ನಮ್ಮದು ಅಂತಕ್ಕಂಥ ವಿಚಾರ ನಾವು ಏನೊಂದಿಲ್ಲ, ಬರುವಾಗ ಬರೇ ಕೈಲಿ ಬಂದಿವಪ್ಪ, ಹೋಗುವಾಗನೂ ಬರೇ ಕೈಲಿ ಹೋಗ್ತೀವಿ. ಈ ಬದುಕೇನೈತಲ್ಲ, ಈ ಬದುಕಿನೊಳಗೆ ನಾವು ತಿಳಿದು ಬಾಳಿದರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದಪ್ಪ, ನಮ್ಮ ಜನ್ಮ ಸಾರ್ಥಕ ಆಗ್ತದ ಅಂತಕ್ಕಂಥ. ಯಾಕಂದರೆ ನಮ್ಮ ನಾಡಿನೊಳಗೆ ಶರಣ ಸಂತ ಮಹಂತರೆನಿಸಿಕೊಂಡಿರ್ತಕ್ಕಂಥ ಮಹಾನ್ ಜ್ಞಾನಿಗಳು ಸಾಕಷ್ಟು 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 ಹಾಗೆ ಹೋಗ್ಯಾರ. ಯಾಕಂದರೆ ಅವರ ಯಾವ ರೀತಿಯಾಗಿ ನಡೆದ್ರು ಅಂತಕ್ಕಂಥ ವಿಚಾರವನ್ನು ನಾವು ಆಚಾರ ಮಾರ್ಗದಲ್ಲಿ ನಡೆದು ಮುಕ್ತಿ ಪಡೆದರು, ಆರೂಢ ಮಾರ್ಗದಲ್ಲಿ ನಡೆದು ಮುಕ್ತಿ ಪಡೆದರು, ಅದ್ವೈತ ಮಾರ್ಗದಲ್ಲಿ ನಡೆದು ಮುಕ್ತಿ ಪಡೆದರು. ಅಂಥ ಶರಣ ಸಂತ ಮಹಂತರಾಗಿರ್ತಕ್ಕಂಥ ಶರಣರನ್ನು ನಾವು ಕೂಡ ಸ್ಮರಣೆ ಮಾಡ್ತೀವಪ್ಪ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಅದಕ್ಕಾಗಿ ಎಲ್ಲವನ್ನ ತಿಳಿದುಕೊಂಡು ನಡಿಬೇಕ್ರಪ್ಪ, ಎಲ್ಲವನ್ನ ತಿಳಿದುಕೊಂಡು ನಡಿಬೇಕು ನಾವು. ಯಾಕಂದರೆ ಈ ಜನ್ಮ ತಿರುಗಿ ಹುಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ, ಈಗ ಹುಟ್ಟಿವಿ. ಇದನ್ನು ಬಹಳ ಚಂದದಿಂದ ಬದುಕೊಂಡು ಹೋದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದಪ್ಪ ಅಂತಕ್ಕಂಥ ವಿಚಾರವನ್ನು ಪ್ರತಿಯೊಬ್ಬ ಭಕ್ತರಿಗೂ ಹೇಳ್ತಕ್ಕಂಥ ಶಕ್ತಿ ಮಹಾನ್ ಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಶರಣರಲ್ಲಿ ಶರಣರಾಗಿ, ಸಂತರಲ್ಲಿ ಸಂತರಾಗಿ, ಶಿವಯೋಗಿಗಳಲ್ಲಿ ಶಿವಯೋಗಿಗಳಾಗಿ ತತ್ವಜ್ಞಾನದ ಉಪದೇಶವನ್ನು ಪ್ರತಿಯೊಬ್ಬರಿಗೆ ಬಿತ್ತರಿಸಿ ನಾಡಿನಾದ್ಯಂತ ತಾನು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ದಿನಂಪ್ರತಿ ಕಾಯಕ ಯೋಗವನ್ನು ಮಾಡ್ತಕ್ಕಂಥ ಶಕ್ತಿ ಪುರುಷರಾಗಿರ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಯಾಕಂದರೆ ಈ ಒಂದು ಗೋನವಾರದ ಮಠ ಹೆಂಗಿತ್ತು ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಂಡಾಗ, ನಾವು ಅರಿತಾಗ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ಇವತ್ತು ನೋಡ್ರಿ, ಅನ್ನದಾನ ಮಹಾಪುಣ್ಯ, ಇವತ್ತು ಗುರುವಾರ ಅಮಾವಾಸ್ಯೆ, ಪ್ರತಿಯೊಬ್ಬರು ಬರ್ತಾರೆ.
ಯಾಕಂದ್ರೆ 500ರಿಂದ ಹಿಡಿದು 1000, 1500, 2000 ಜನ ಪ್ರತಿ ಅಮಾವಾಸ್ಯೆಗೆ ಗುರುವಾರ ಬರ್ತಾರೆ. ಬಂದು ಆ ಮಹಾಮಹಿಮರಾಗಿರ್ತಕ್ಕಂಥ ಶರಣ ಶಿವಯೋಗಿಗಳಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರ ದರ್ಶನವನ್ನು ಪಡೆದು ಗುರುವಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಗದ್ದಿಗೆಗೆ ನಮಸ್ಕಾರವನ್ನು ಮಾಡಿ ಹೋಗ್ತಕ್ಕಂಥ ಆ ಭಕ್ತಾದಿಗಳ ಕರ್ತವ್ಯವಾಗಿದೆ ಅಂತಕ್ಕಂಥ ವಿಚಾರವನ್ನು ನಾವು ಅಳವಡಿಸಿಕೊಂಡಾಗ ಮಾನವ ಜನ್ಮದಲ್ಲಿ ಏನೆಲ್ಲ ಮಾಡಿದ್ದೀವಿ ತಿಳಿಲಾರದೆ ಅದನ್ನು ಬಿಟ್ಟು ತಿಳಿದು ನಡೆದುಕೊಂಡು ಹೋದಾಗ ಜನ್ಮ ಪಾವನ ಆಗ್ತದಪ್ಪ, ಪಾವನ ಆಗ್ತದ. ನೋಡಿ, ಹೇರೂರು ಈರಪ್ಪನಗೌಡರು 35 ವರ್ಷದ ತನಕ ಏನೆಲ್ಲ ಮಾಡಿದರು, ಗೌಡ್ಕಿ ಮಂತನ ಏನೆಲ್ಲ ಮಾಡಿದರು. ಅವರು ಇಸ್ಪೇಟ್ ಆಡಿದರು, ರಂಡೆಯವ್ರನ್ನೂ ಮಾಡಿದರು, ಎಲ್ಲ ಮಾಡಿದರು. ಲಾಸ್ಟಿಗೆ ಗುರುವಿನ ಮಾರ್ಗ ಹಿಡಿದುಕೊಂಡು ಮಿಗಿಲಾಗಿ, ಅದಕ್ಕಾಗಿ ಹೇಳ್ತಾರೆ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲೆದ ಮುಕುತಿ ಅಂತಕ್ಕಂಥ ವಿಚಾರವನ್ನು ಶಿಸ್ನಾಳದ ಶರೀಫಪ್ಪ ಹೇಳ್ತಾನೆ. ಹೇರೂರು ಈರಪ್ಪನಗೌಡರು 35 ವರ್ಷದ ತನಕ ಮಾಡಿ ಮಹಾನ್ ಶರಣ ಶಿವಯೋಗಿಯಾಗಿ ಎಡಮುರಿಗಿ ಶಾಸ್ತ್ರವನ್ನು ಯಾರು ಬಿಡಿಸಲಾರದಂತೆ ಕಗ್ಗಂಟನ್ನು ಬರೆದಿಟ್ಟು ಹೋಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಹೇರೂರು ಈರಪ್ಪನಗೌಡರು ಅಂತಕ್ಕಂಥ ಮಾತನ್ನು. ಯಾಕಂದರೆ ಪ್ರತಿಯೊಬ್ಬ ಭಕ್ತರಿಗೆ ಇದೇ ರೀತಿಯಾಗಿ ತತ್ವಜ್ಞಾನದ ಉಪದೇಶವನ್ನು ತಿಳಿಸ್ತಕ್ಕಂಥ ಹೇಳ್ತಕ್ಕಂಥ. ಯಾಕಂದರೆ ನೋಡಪ್ಪ, ಭಾಳ ಚಂದ ಇರಬೇಕಪ್ಪ ಮಾನವ ಜನ್ಮದೊಳಗೆ. ಮಾನವ ಜನ್ಮ ತಿರುಗಿ ಹುಟ್ಟಿ ಬರೋದಿಲ್ಲೋ ತಮ್ಮ, ಹುಟ್ಟಿ ಬರೋದಿಲ್ಲ. ನಾವು ಒಳ್ಳೆ ಮಾರ್ಗದಿಂದ ನಡ್ಕೊಂಡು ಹೋದರೆ ಗುರು ನಮಗೆ ಒಳ್ಳೇದು ಮಾಡ್ತಾನಪ್ಪ. ಅದಕ್ಕಾಗಿ ಶಿಸನಾಳದ ಶರೀಫ್ ಅಪ್ಪಾಜಿ ನೋಡ್ರಿ, ಎಂಥ ಮಹಾನ್ ಶರಣ ಶಿವಯೋಗಿ ಅವರು. ಅವರ ಮಾತನ್ನು ನಾವು ಒಂದು ಪಾಲಿಸಲಿಕ್ಕೆ ಆಗದಿದ್ದರೂ ಸಹಿತವಾಗಿ ಕೇಳಿ ನಾವು ತಿಳ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಅಳವಡಿಸಿಕೊಂಡಾಗ, ಹೆಂಡತಿ ಸತ್ತಾಗ ಶಿಸನಾಳದ ಶರೀಫ್ ಅಪ್ಪಾಜಿ ಧರ್ಮಪತ್ನಿ ಲಿಂಗೈಕ್ಯರಾದಾಗ ಅವರು ಊರಾಗ ಸಕ್ಕರೆ ಹಂಚಿದ್ರಂತೆ. ಅಂಥ ಮಹಾನ್ ಶರಣ ಶಿವಯೋಗಿಯಾಗಿರ್ತಕ್ಕಂಥವರು 19 ಎಕರೆ ಹೊಲ ಇತ್ತು ಅವ್ರದ್ದು. ಅವರು ದಾನವಾಗಿ ಕೊಟ್ಟುಬಿಟ್ರು. 1 ಎಕರೆ 2 ಎಕರೆ ಇಲ್ಲದವರಿಗೆ ದಾನವಾಗಿ ಕೊಟ್ಟುಬಿಟ್ರು. ಅವತ್ತು ಕೊಟ್ಟು ಗುರುವಿನ ಹತ್ರ ಹೋಗಿ ಕೇಳ್ತಾರೆ, ಅಪ್ಪ ಮನೆ ಕೊಟ್ಟೆ, ಹೊಲ ಕೊಟ್ಟೆ, ಹೆಂಗೆ ಕೊಟ್ಟು? ಅಪ್ಪ ನಿನ್ನ ಆಶೀರ್ವಾದದಿಂದ ನಾನು ದಾನವಾಗಿ ಎಲ್ಲವನ್ನ ಕೊಟ್ಟುಬಿಟ್ಟೆ ಅಂತ ತಿಳ್ಕೊಂಡು ಹೇಳಿದಾಗ ಆ ಗುರು ಹೇಳ್ತಾನೆ, ಅಪ್ಪ ನೀನು ಇದನ್ನು ತಗೋ, ಈ ಜೋಳಿಗೆಯನ್ನು ತೆಗೆದುಕೊಂಡು ಈ ಜಗತ್ತಿನೊಳಗ ಅಡ್ಡಾಡು, ಜಗತ್ತಿನ ಜನರನ್ನು ಉದ್ಧಾರ ಮಾಡು, ನಿನ್ನಿಂದ ಭಾಳಷ್ಟು ಜನ ತಿಳ್ಕೊಂತಾರಪ್ಪ ಅಂತಕ್ಕಂಥ ಮಾತನ್ನು ಹೇಳ್ಯಾರ ಗುರು ಗೋವಿಂದ ಭಟ್ರು. ಅಂಥ ಮಹಾನ್ ಶರಣ ಶಿವಯೋಗಿಯಾಗಿರ್ತಕ್ಕಂಥವರು ಇವತ್ತು ನೋಡ್ರಿ 10-15 ಸಾವಿರ ಹಾಡುಗಳನ್ನು ಮಾಡಿ ಜಗತ್ತಿಗೆ ಬಿಟ್ಟು ಹೋಗಿರ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ಶಿಸನಾಳದ ಶರೀಫ್ ಅಪ್ಪಾಜಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು ಗುರು ಮಾರ್ಗದಿಂದ ಗುರುವಿನ ವಾಕ್ಯದಂತೆ ಗುರು ತೋರಿಸದಲ್ಲದೆ
ಕಾಣಿಸದಣ್ಣ ಸಾರಿ ಚೆಲ್ಲೆದ ಮುಕುತಿ ಅಂತಕ್ಕಂಥ ವಿಚಾರವನ್ನು ಪ್ರತಿಯೊಬ್ಬರಿಗೆ ಅದೇ ಮಾತನ್ನು ಹೇಳ್ತಾರೆ. ಯಾಕಂದರೆ ಅವರು ಈ ಒಂದು ಕನ್ನಡ ನಾಡಿನೊಳಗೆ ನಿರಾಶೆ ವಸ್ತುವಾಗಿ ಅವತ್ತು ಬಂಗಾರದ ಮೂರ್ತಿಯನ್ನು, ಅಬ್ಬಾಸ್ ಅಲಿ ತಾತನ ಮೂರ್ತಿಯನ್ನು 111 ತೊಲೆ ಬಂಗಾರದ ಮೂರ್ತಿಯನ್ನು ಮಾಡಿಸಿದವರು ಯಾರಾದರೂ ಕೊಟ್ಟರೇನವರು? ಕೊಟ್ಟಿಲ್ಲ. ಅವರು ತುಲಾಭಾರದ ದುಡ್ಡನ್ನು ಹಾಗೆ ಇಟ್ಟು ಆ ಒಂದು ತುಲಾಭಾರದ ದುಡ್ಡನ್ನು ಕೂಡಿಟ್ಟುಕೊಂಡು ಆ ಮೂರ್ತಿಯನ್ನು ಮಾಡಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಶರಣರಲ್ಲಿ ಶರಣರಾಗಿ, ಸಂತರಲ್ಲಿ ಮಹಾನ್ ಸಂತರಾಗಿ, ಶರಣ ಶಿವಯೋಗಿಯಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಅವರ ಮಾತು ಎಷ್ಟು ಹೇಳಿದ್ರೂ ಕಡಿಮೆ. ಯಾಕಂದರೆ ಸಾಮಾನ್ಯ ಯೋಗಿಗಳಲ್ಲ ಅವರು. ಶರಣರಲ್ಲಿ ಶರಣರೂ ಆಗಿ, ಸಂತರಲ್ಲಿ ಸಂತರೂ ಆಗಿ, ಇವತ್ತಿಗೆ ಯಾರು ಕೂಡ ಏನು ಮಾತಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಮಾತಿನಿಂ ನಗೆಯು ಮಾತಿನಿಂ ಹಗೆವಲೆಯು ಮಾತಿನ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯ ಸರ್ವಜ್ಞ ಎಂಬಂತೆ ಮಾತು ಮುತ್ತಾಗಿರ್ಬೇಕಪ್ಪ, ಮಾತು ಮುತ್ತಾಗಿರ್ಬೇಕಪ್ಪ, ಮಾತು ಮೃತ್ಯು ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಪ್ರತಿಯೊಬ್ಬರೂ ನೊಂದುಕೋಬಾರ್ದು. ನೊಂದುಕೊಂಡ್ರೆ ಪ್ರಯೋಜನ ಏನಿಲ್ಲ. ಯಾಕಂದ್ರೆ ಅವರಿಗೆ ತಿಳಿದಿರೋದಿಲ್ಲ. ಹಂಗಾಗಿರ್ತದ ಅಂತಕ್ಕಂಥ ವಿಚಾರ ಹೇಳ್ತಾರೆ ಅವರು. ಯಾಕಂದರೆ ತಿಳಿಸಿ ಹೇಳಿದಾಗ ಅವರು ತಿಳ್ಕೊತಾರೆ. ಯಾಕಂದರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಯುಕ್ತಿಗಳಲ್ಲ ಅವರು. ಯಾಕಂದರೆ ಪ್ರತಿಯೊಂದು ಹಳ್ಳಿಯೊಳಗೆ, ಪ್ರತಿಯೊಂದು ಪಟ್ಟಣದೊಳಗೆ ಅವರು ಪವಾಡಗಳು ಸಾಮಾನ್ಯ ಆಗ್ಯಾವೇನ್ರಿ. ಅವು ಹೆಣಸಲಿಕ್ಕೆ ಆಗೋದಿಲ್ಲ. ಆಗ್ತದೆ, ಆಗೇ ಬಿಡ್ತದೆ. ಆಗೋದಿಲ್ಲಪ್ಪ, ಅದಕ್ಕೆ ಯಾಕೆ ಹೋಗ್ತೀವಿ, ಬೇಡ ಬಿಟ್ಟುಬಿಟ್ಟಾರೆ. ಎಷ್ಟೋ ಜನ ಬಿಟ್ಟುಬಿಟ್ಟಾರೆ. ನಮ್ಮ ಭಾಗದೊಳಗೆ ಬರಗಾಲ ಬಂದಾಗ ಮಳೆ ಇಲ್ಲರಪ್ಪ ಅಂತ ತಿಳ್ಕೊಂಡು ಎಲ್ಲ ಊರಿನ ದೈವ ಹೋದಾಗ, ಅಪ್ಪ ಮಳೆ ಬರ್ತದೆ, ಹೋಗ್ರಿ ಮಾರಮ್ಮ ದೇವಿಯ ಗುಡಿಯಾಗ ಒಂದು 11 ವಾರ ಭಜನೆ ಮಾಡ್ರಪ್ಪ, ಮಳೆ ಬರ್ತದೆ, ಬೆಳೆ ಚೆನ್ನಾಗಿ ಬೆಳಿತವ. ನಮ್ಮ ಈ ಭಾಗದೊಳಗೆ ಯಾರಿಗೂ ಬಡತನ ಅಂತಕ್ಕಂಥದ್ದು ಇರೋದಿಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿದಾಗ 11 ವಾರ ಭಜನೆ ಮಾಡಿದರು. ಅದೇ ರೀತಿಯಾಗಿ ಮಳೆ ಬಂತು, ಬೆಳೆ ಚಂದ ಬೆಳೆದು ಅಂತಕ್ಕಂಥ ವಿಚಾರವನ್ನು ಇವತ್ತು ನಮ್ಮ ಗೋನವಾರ ಒಂದೇ ಅಲ್ಲ, ಇವತ್ತು ಸುತ್ತಮುತ್ತ ಹಳ್ಳಿ ಒಂದೇ ಅಲ್ಲ, ಇವತ್ತು ಕನ್ನಡ ನಾಡಿನೊಳಗೆ ಯಾವ ಊರಿಗೆ ಹೋಗ್ಯಾರ ನಮ್ಮ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ಅಪ್ಪಾಜಿಯವರು, ಆ ಊರೊಳಗೆ ಒಂದಲ್ಲ ಅವು ಎಣಸಕ್ಕೆ ಆಗೋದಿಲ್ಲ ಅಷ್ಟು ಕೆಲಸಗಳಾಗಿರ್ತಕ್ಕಂಥ ಮಹಾನ್ ಶರಣ ಶಿವಯೋಗಿಗಳಾಗಿರ್ತಕ್ಕಂಥ ಶರಣ ಸಂತ ಮಹಂತರಾಗಿರ್ತಕ್ಕಂಥ ಅವರ ಮಾತುಗಳನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಹೌದೇನಪ್ಪ, ಹೌದು ಬರ್ತಂತ ಇಷ್ಟು ಅಂದುಬಿಟ್ರೆ ಅವರು, ಯಾಕಂದರೆ ಸಾಮಾನ್ಯವಾಗಿರ್ತಕ್ಕಂಥ ಶರಣರು ಅಲ್ಲ ಅವರು. ಯಾಕಂದರೆ ತಿಳಿದು ಮಾನವ ಜೀವಿಯಾಗಿ ಬಾಳ್ಬೇಕ್ರಪ್ಪ ಅಂತ ತಿಳಿದುಕೊಂಡು ಹೇಳ್ತಕ್ಕಂಥ ಶಕ್ತಿ ಮಹಾನ್ ಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಜ್ಞಾನವಿದ್ದೋಡೇನು ಅದು ಭಕ್ತಿ ಇಲ್ಲದಿದ್ದೋಡೆ ವ್ಯರ್ಥವಾಗುವುದು. ಆ ಪುಣ್ಯಾತ್ಮರು ಹೇಳ್ತಾರೆ, ಜ್ಞಾನವಿದ್ದೋಡೇನು ಅದು ಭಕ್ತಿ ಇಲ್ಲದಿದ್ದೊಡೆ ವ್ಯರ್ಥವಾಗುವುದಪ್ಪ. ಶಿವ ನಾನೆಂದರಿದ ವಶಿಷ್ಠ ಮುನಿಯು ಮಾಯೆಯ ಬಲಿಯಲ್ಲಿ ಬಿದ್ದ.
ತಾನು ಶಿವಭಕ್ತನೆಂದರಿದ ಮಾರ್ಕಂಡೇಯ ಮಾಯೆಯ ಬಲೆಯ ಹರಿದು ಮೃತ್ಯುವಿನೇ ಗೆದ್ದ. ಇದು ಕಾರಣ ನಂಬು ಗುರುಕುಮಾರ ಪಂಚಾಕ್ಷರೇಶ್ವರ. ನೋಡ್ರಿ ಯಾವ ರೀತಿ ಹೇಳ್ತಾರೆ ನಮ್ಮ ಶ್ರೀ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಯಾಕಂದರೆ ಅವರ ನೀತಿ ನಿಯತ್ತಿನ ಮರ್ಮವನ್ನು ನಾವು ತಿಳಿದುಕೊಂಡಾಗ, ಯಾಕಂದರೆ ಅವರಿಗೆ ಭೇದ ಭಾವವಿಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥ ವಿಚಾರವನ್ನು ತಿಳಿದು ಮಾರ್ಗಸೂಚಿಯಾಗಿ ಎಲ್ಲರಿಗೆ ಮಾರ್ಗ ತೋರಿಸಿರ್ತಕ್ಕಂಥ ಮಹಾನ್ ಶಕ್ತಿ ಶಿವಯೋಗಿಯಾಗಿರ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ನೋಡಪ್ಪ, ಒಳ್ಳೆ ಮಾರ್ಗದಿಂದ ನಡಿಬೇಕ್ರಪ್ಪ, ಚಂದ ಇರಬೇಕ್ರಪ್ಪ, ಸರ್ವ ಸದ್ಭಕ್ತರಲ್ಲಿ ಒಂದಾಗಿ ಚೆಂದಾಗಿ ಇರಬೇಕು, ನಕ್ಕಂತಿರ್ಬೇಕಪ್ಪ. ಅದು ಮಾನವ ಜನ್ಮಕ್ಕೆ ಒಂದು ಕಳೆ ಬರ್ತದೆ. ಯಾಕಂದರೆ ಅದನ್ನು ಕೆಡಿಸ್ಕೋಬಾರ್ದು. ಬರೇ ನಂದು, ನಾನು ಕೊಟ್ಟೆ, ನಾನು ಮಾಡಿದೆ, ನೀನೇನು ಕೊಟ್ಟಿದ್ದಪ್ಪ, ನೀನೇನು ಕೊಟ್ಟಿದ್ದಿ? ಬರುವಾಗ ಬರೇ ಕೈಲೇ ಬಂದಿದ್ದಿ, ನಾಳೆ ಹೋಗುವಾಗನೂ ಬರೇ ಕೈಲೇ ಹೋಗ್ತಿದ್ದಿ. ಇಲ್ಲಿ ನಡುವೇನೈತಲ್ಲ, ಈ ಬದುಕಿನೊಳಗೆ ನಾವು ನಿಯತ್ತಿನ ಮಾರ್ಗದಿಂದ ನಡ್ಕೊಂಡು ಹೋದರೆ ಮುಂದಿನ ಜನ್ಮಕ್ಕೆ ನಮಗೆ ಒಳ್ಳೇದಾಗ್ತದಪ್ಪ, ಒಳ್ಳೇದಾಗ್ತದ ಅಂತಕ್ಕಂಥ ಮಾತನ್ನು ಪ್ರತಿಯೊಬ್ಬ ಭಕ್ತರಿಗೂ ಹೇಳ್ತಕ್ಕಂಥ ಮಹಾನ್ ಶಿವಯೋಗಿಯಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಯಾಕಂದರೆ ಈ ಜನ್ಮದೊಳಗೆ ನಾವು ತಿಳ್ಕೋಬೇಕು, ತಿಳ್ಕೊಂಡು ನಡೆದರೆ ಮಾತ್ರ ನಮಗೆ. ಅದಕ್ಕಾಗಿ ಶಿಶನಾಳದ ಸರಿಪಾಪಾಜಿ ಒಂದು ಮಾತು ಹೇಳ್ತಾರೆ, ಏನೊಂದಿಲ್ಲಪ್ಪ, ನಾನು ಇದೇ ಸಂಸಾರದೊಳಗೆ ಇದ್ದು ಎಷ್ಟೋ ದಿನ ಕಷ್ಟಪಟ್ಟೆ, ಆ ಒಂದು ಸಮಯದೊಳಗೆ ನನಗೇನಾಯಿತು ಅಂತಕ್ಕಂಥ ವಿಚಾರವನ್ನು ನಾನು ತಿಳಿದುಕೊಂಡಾಗ ಒಮ್ಮೆ ಸಿದ್ಧಾರೂಢರು, ಹುಬ್ಬಳ್ಳಿ ಸಿದ್ಧಾರೂಢರು ನನಗೆ ದರ್ಶನವಾದಾಗ ನನಗೆ ಅವತ್ತು ಅರಿವಾಯಿತು ಅಂತಕ್ಕಂಥ ವಿಚಾರ ಶಿಶನಾಳದ ಶರೀಫಪ್ಪಾಸ್ ಹೇಳ್ತಾರೆ. ಯಾಕಂದರೆ ಅವರು ಯಾರಾದರೂ ದುಡ್ಡು ತಂದು ಇಟ್ಟಿದ್ರೆ ಅವರು ಬಡಿಗಿಲೆ ದಬ್ತಿದ್ರಂತ. ಅಂಥ ಮಹಾನ್ ಶಿವಯೋಗಿಗಳ ನಾನು ದರ್ಶನ ಪಡೆದು ನಾನು ತಿಳ್ಕೊಂಡೇನಪ್ಪ ಅಂತ ತಿಳ್ಕೊಂಡು ಶಿಶನಾಳದ ಶರೀಫಪ್ಪಾಜಿ ಹೇಳ್ತಾರೆ. ಅದೇ ರೀತಿಯಾಗಿ ಇವತ್ತು ಜಗತ್ತಿನೊಳಗೆ ಹೆಂಗದ ಅಂತಕ್ಕಂಥ ವಿಚಾರವನ್ನು ನಮ್ಮ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು ಹೇಳ್ತಾರೆ. ಜಗತ್ತಿನೊಳಗೆ ಬರಿಯ ಮನೆಯ ಕೊಡುವರಲ್ಲದೆ ಲೋಕದೊಳು ಸಿರಿ ತುಂಬಿದ ಮನೆಯೇನಾರು ಕೊಡುವರು. ಅಪ್ಪ, ಬರಿಯ ಮನೆಯ ಕೊಡುವರಲ್ಲದೆ ಲೋಕದೊಳು ಸಿರಿ ತುಂಬಿದ ಮನೆಯೇನಾರು ಕೊಡುವರು. ಇದು ಕಾರಣ ನೀ ನನಗೆ ಜ್ಞಾನ ತುಂಬಿದ ಭಕ್ತಿಯ ಕೊಡಲಾಗದಿದ್ದರೂ ನಿನ್ನ ಪಾದ ಭಕ್ತಿಯೊಂದನೇ ಕರುಣಿಸೆಯ ಗುರುಕುಮಾರ ಪಂಚಾಕ್ಷರೇಶ್ವರ. ಯಾಕಂದರೆ ಎಲ್ಲವನ್ನ ನಾವು ತಿಳಿದುಕೊಂಡು ಮಾರ್ಗಸೂಚಿಯಾಗಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ಕೊತ ಹೋದರೆ ನಮಗೆ ಎಂದೂ ಯಾವುದು ಬಡತನ ಅಂತಕ್ಕಂಥದ್ದು ಸನಿಯಾಕ ಬರೋದಿಲ್ಲ ಅಂತಕ್ಕಂಥ ಮಾರ್ಗ ತೋರಿಸಿರ್ತಕ್ಕಂಥ ಮಾರ್ಗಸೂಚಿಯಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು ಅವರು ಸಾಮಾನ್ಯ ವ್ಯಕ್ತಿಗಳಲ್ರಿ. ಯಾಕಂದರೆ ನೋಡ್ರಿ, 1,11,00,000 ಆಗ್ಯದ ಬಂಗಾರದ ದುಡ್ಡು. 1,11,00,000 ಯಾರಾದರೂ ಮಾಡ್ಸಕ್ಕೆ ಸಾಧ್ಯ ಐತೇನ್ರಿ ಜಗತ್ತಿನೊಳಗೆ? ನಿರಾಶೆ ವಸ್ತುವಾಗಿ ನಿರಹಂಭಾವದಿಂದ ನಡೆದುಕೊಂಡು
ಸಕಲ ಸದ್ಭಕ್ತರನ್ನ ಒಂದೇ ಭಾವನೆ ಭಕ್ತಿಯಿಂದ ಇರಬೇಕ್ರಪ್ಪ, ಚಂದ ಇರಬೇಕ್ರಪ್ಪ ಅಂತ ತಿಳಿದುಕೊಂಡು ಎಷ್ಟು ಜನ ಬಂದರೂ ಸಹಿತವಾಗಿ ಅವ್ರಿಗೇನು ಅನ್ನಂಗಿಲ್ಲ. ಬರಪ್ಪ ಅಂದ ಕೂಡಲೇ ಎಲ್ಲರೂ ಬರ್ತಾರೆ. ಅವರು ಎಂದು ಗೋನ್ವಾರಕ್ಕೆ ಬಂದಾರ ಅವತ್ತಿನಿಂದ ಇವತ್ತು ನಿಜವಾಗಿರ್ತಕ್ಕಂಥ ನಮ್ಮ ಗೋನ್ವಾರದ ಸಕಲ ಸದ್ಭಕ್ತರೇನಿದಾರಲ್ಲ ಅವರು ಮಠದೊಳಗೆ ಯಾವ ರೀತಿಯಾಗಿ ಅದಾರಂತಂತಂದರೆ, ಶರಣರ ನಮ್ಮ ಭಕ್ತರ, ಆ ಶರಣರ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರ ಮತ್ತು ಗೋನ್ವಾರ ಸಕಲ ಸದ್ಭಕ್ತರ ಮನಸ್ಸು ಹೆಂಗದವಂತ ತಿಳ್ಕೊಂಡ್ರೆ ಕೇಳಿದರೆ ಅದು ಒಂದೇ ಅದ, ಎರಡು ಆಗಿಲ್ಲ. ಯಾಕಂದರೆ ಗುರುವಾರ ಯಾವಾಗ ಬಂತಪ್ಪ ಅಂತ ತಿಳ್ಕೊಂಡು ಕೇಳಿದರೆ 500 ಮಂದಿ ಬಂದಿರಲಿ, 1000 ಮಂದಿ ಬಂದಿರಲಿ, 2000 ಮಂದಿ ಬಂದಿರಲಿ, 5000 ಮಂದಿ ಬಂದಿರಲಿ, ಎಲ್ಲರೂ ಬಂದು ಅವ್ರಿಗೇನು ಬೇಕದ ಅಡಿಗೆ ಮಾಡಿ ಎಲ್ಲರಿಗೆ ಪ್ರಸಾದವನ್ನು ಊಟ ಮಾಡಿಸಿದ ಮೇಲೆ ಎಲ್ಲರೂ ತಮ್ಮ ಮನೆಗೆ ಹೋಗ್ತಾರೆ. ಇದು ಸಣ್ಣ ಕಾಯಕ ಅಲ್ರಿ, ಇದು ಕಾಯಕ ಯೋಗಿಗಳಾಗಿ ಕಾಯಕ ನಿಷ್ಠೆಯನ್ನು ಪರಿಪಾಲಿಸಿ ಈ ಒಂದು ಕನ್ನಡ ನಾಡಿನೊಳಗೆ ಯಾರಾದರೂ ಈ ಒಂದು ಕಾರ್ಯಕ್ರಮವನ್ನು ಮಾಡೋರಿದ್ರೆ ಅದು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ನೀತಿ ನಡತೆಗೆ ಒಂದಾಗಿ ಬಾಳಿ ಇವತ್ತು ನಮ್ಮ ಗೋನ್ವಾರ ಗ್ರಾಮದೊಳಗೆ ಇವತ್ತು ಸಾಕಷ್ಟು ಜನ ಪ್ರಸಾದವನ್ನು ಮಾಡಿ ಹೋಗ್ತಾರೆ. ಏನಪ್ಪ, ಏನು ಪ್ರಸಾದ, ಏನು ಊಟ ಮಾಡಿದ್ವಪ್ಪ ಅಂತ ತಿಳ್ಕೊಂಡು ಎಲ್ಲರೂ ಆ ಮಹಾಮಹಿಮರನ್ನು ಕೊಂಡಾಡ್ತಾರೆ, ಆ ಮಹಿಮರನ್ನು ಸ್ಮರಣೆ ಮಾಡ್ತಾರೆ. ಯಾಕಂದರೆ ಅಂಥ ಮಹಾನ್ ಶಕ್ತಿಶಾಲಿಯಾಗಿರ್ತಕ್ಕಂಥ ಇವತ್ತು ಹೇಳಬೇಕಪ್ಪ ಅಂತ ತಿಳ್ಕೊಂಡು ನಾವು ಕೇಳಿದರೆ ಇವತ್ತು ಆ ಮಹಾಮಹಿಮರು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು ಒಂದೇ ಮಾತಿನಲ್ಲಿ ಹೇಳಬೇಕಾಗ್ತದೆ. ಇವತ್ತು ದುರ್ಗಮ್ಮನ ಗುಡಿ ಹಳೇ ಗುಡಿ ಇತ್ತು, ಅಪ್ಪ ಗುಡಿ ಕಟ್ಟಿಸ್ಬಿಡೋಣ ಅಂತ ತಿಳ್ಕೊಂಡು ದೈವದ ಮಂದಿನ ಕರೆಸಿ ಎಲ್ಲರನ್ನ ಕುಂದಿರಿಸಿ ಕೇಳ್ತಾರೆ. ಆಯ್ತರಪ್ಪ ಅಂತ ತಿಳ್ಕೊಂಡು ಆ ಒಂದು ಗುಡಿ ಭಾಳ ಚಂದ ಇವ್ರ ಕೈ ಮೇಲೆ ಆಗಿದೆ. ಅದೇ ರೀತಿಯಾಗಿ ಮಾರಮ್ಮನ ಗುಡಿ ಅದು ಮಹಿಮರಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರ ಕೈ ಮೇಲೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ಅದೇ ರೀತಿಯಾಗಿ ಹೇಳಬೇಕಪ್ಪ ಅಂತ ತಿಳ್ಕೊಂಡು ಕೇಳಿದರೆ ನಮ್ಮ ಗೋನ್ವಾರದ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಮೂರ್ತಿ ಆಂಧ್ರ ಪ್ರದೇಶದ ಗಡಿನಾಡಿನೊಳಗೆ ಅಲ್ಲಿ ಮೂಡಿತ್ತು, ಅಲ್ಲಿ ಉದ್ಭವಿಸಿತ್ತು. ಆ ಮೂರ್ತಿ ಅಲ್ಲಿ ನೋಡಿದಾಗ ಅವರು ಅಪ್ಪ ಇಲ್ಲಿ ಮಠ ಆಗಬೇಕಪ್ಪ ಅಂತ ತಿಳ್ಕೊಂಡು ಆ ಭಕ್ತರನ್ನೆಲ್ಲ, ಆ ಊರಿನ ಭಕ್ತರನ್ನೆಲ್ಲ, ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಸರ್ವ ಸದ್ಭಕ್ತರನ್ನು ಒಂದುಗೂಡಿಸಿ ಎಲ್ಲರೂ ಕೂಡಿ ಅಲ್ಲಿ ಒಂದು ಮಠ ಒಳ್ಳೆ ವಿಜೃಂಭಣೆಯಿಂದ ಮಠ ಆಗಿದೆ. ಎಲ್ಲ ಸಕಲ ಸದ್ಭಕ್ತರೂ ಸಹಿತವಾಗಿ ಆ ಮಠಕ್ಕೆ ಹೋಗ್ತಾರೆ. ಪ್ರತಿಯೊಂದು ಹುಣ್ಣಿಮೆಗೆ ಭಾರಿ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥ ಮಾತನ್ನು ನಾ ಯಾದಕ್ಕೆ ಹೇಳಕತ್ತೀನಿ ಅಂತ ತಿಳ್ಕೊಂಡು ಕೇಳಿದರೆ, ಪ್ರತಿಯೊಂದು ಹುಣ್ಣಿಮೆಗೆ ಆ ಮಹಾಮಹಿಮನ ಪ್ರತಿಯೊಂದು ಹುಣ್ಣಿಮೆಗೆ ಸಂಗೀತ ಕಾರ್ಯಕ್ರಮ ನಡೀತದೆ. ಅದಕ್ಕಾಗಿ ಪುಟ್ಟರಾಜ ಅಪ್ಪಾಜ್ ಹೇಳ್ಯಾನ, ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತಃ ಲಿಂಗ ಪೂಜಾ ಸದಾನಂದಂ ಒಂದೇ ಪಂಚಾಕ್ಷರ ಅಂತ ತಿಳ್ಕೊಂಡು. ಅದಕ್ಕಾಗಿ ಆ ಮಹಾಮಹಿಮರ ಕರುಣೆಯಿಂದ ಈ ರೀತಿಯಾಗಿ ನಡೀತದೆ. ಅಲ್ಲಿ ಅನ್ನದಾಸೋಹ ನಡೀತದೆ. ಪ್ರತಿಯೊಂದು ಹುಣ್ಣಿಮೆಗೆ ಇವತ್ತು 41 ದಿನದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿದ. ಎಲ್ಲ ಸಕಲ ಸದ್ಭಕ್ತರು ಅಲ್ಲಿಗೆ ಆಂಧ್ರದ ಮತ್ತು ಕರ್ನಾಟಕದ ಇನ್ನೂ
ಎಕಡೆಲಿಂದ ಬರ್ತಾರೆ, ಬಂದು ಆ ಮಹಾಮಹಿಮನ ಕೃಪೆಗೆ ಪಾತ್ರರಾಗ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಬೇಕಾಗ್ತದೆ. ಯಾಕಂದರೆ ಇನ್ನೊಂದು, ಮಹಾಮಹಿಮರಲ್ಲಿ ಶರಣ ಸಂತರಾಗಿ ಸತ್ಪುರುಷರಾಗಿ ಶಿವಯೋಗಿಗಳಾಗಿರ್ತಕ್ಕಂಥ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ತಾಯಿಯವರು ಗೌಶ್ಯಾ ಬೇಗಂ, ಆ ಮಹಾತಾಯಿಯವರು ಶ್ರೀ ಡಾಕ್ಟರ್ ಸದ್ಗುರು ಗಫೂರ್ ಸಾಹಿಬ್ ತಾತನವರ ಧರ್ಮಪತ್ನಿ ಗೌಶ್ಯಾ ಬೇಗಂ ಅಮ್ಮನವರು. ಆ ಮಹಾತಾಯಿ ಸಹಿತವಾಗಿ ಒಳ್ಳೆ ಮಾರ್ಗಸೂಚಿಯಾಗಿ ಈ ಒಂದು ಕನ್ನಡ ನಾಡಿನೊಳಗೆ ಅತ್ಯದ್ಭುತವಾಗಿ ಶರಣಿ ಶಿವಯೋಗಿಯಾಗಿರ್ತಕ್ಕಂಥ ಹಿಂದೆ 63 ಪುರಾತನರಲ್ಲಿ ನಾನು ಹೇಳಬೇಕಪ್ಪ ಅಂತ ತಿಳ್ಕೊಂಡು ಕೇಳಿದರೆ 12ನೇ ಶತಮಾನದಲ್ಲಿ 63 ಮಂದಿ ಪುರಾತನರೇನು ಹಾಗೆ ಹೋಗ್ಯಾರಲ್ಲ, ಇವರು ನಮ್ಮ ಡಾಕ್ಟರ್ ಸದ್ಗುರು ಗಫೂರ್ ಸಾಹಿಬ್ ತಾತನವರು 64ನೇ ಶರಣರಲ್ಲಿ ಶರಣರಾಗಿ, ಪುರಾತನರಾಗಿ 64ನೇ ಪುರಾತನರು ಅಂತಕ್ಕಂಥ ವಿಚಾರವನ್ನು ಹೇಳಬೇಕಾಗ್ತದೆ. ಯಾಕಂದರೆ ಯಾವುದೂ ಆಸೆ ಮಾಡಿಲ್ಲ ಅವರು, ನಿರಾಸೆ ವಸ್ತುವಾಗಿ ಇವತ್ತು ಬಂದವರಿಗೆ ಬರ್ರಿಪ್ಪ ಬರ್ರಿ ಅಪ್ಪ ಒಳ್ಳೇದು ಮಾಡ್ತಾನಪ್ಪ, ಒಳ್ಳೇದು ಮಾಡ್ತಾನೆ. ಆ ಮಹಾತಾಯಿ ಸಹಿತವಾಗಿ ಅಮ್ಮ ಗೌಶ್ಯಾ ಬೇಗಂ ಅಮ್ಮನವರು ಸಹಿತವಾಗಿ ಶರಣರಲ್ಲಿ ಶರಣೀಯರಾಗಿ ಸಂತರಲ್ಲಿ ಸಂತರಾಗಿ ಯಾವಾಗಲೂ ನಕ್ಕೊಂತ ಎಲ್ಲರಿಗೂ ಬರಿಪ್ಪ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಕ್ಕಂಥ ಶರಣಿಯಾಗಿರ್ತಕ್ಕಂಥ ಅಮ್ಮನವರಿಗೂ ಶರಣು. ಅದೇ ರೀತಿಯಾಗಿ ಈ ಕನ್ನಡ ನಾಡಿನೊಳಗೆ ಆಂಧ್ರದ ಗಡಿನಾಡಿನೊಳಗೆ 2 ಮಠಗಳನ್ನು ಸ್ಥಾಪನೆ ಮಾಡಿ, ನಂದಲ್ಲ ಅಂತಕ್ಕಂಥ ನಿಮ್ಮದಪ್ಪ ನಮ್ದೇನಿಲ್ಲ ಅಂತಕ್ಕಂಥ ವಿಚಾರವನ್ನು ಎಲ್ಲರಿಗೂ ತಿಳಿಸಿ ಹೇಳಿ ಎಲ್ಲರನ್ನ ಒಂದುಗೂಡಿಸಿ ಜಾತಿ ಭೇದ ಮಾಡದೆ ಎಲ್ಲರೂ ಒಂದೇ ಅಂತಕ್ಕಂಥ ವಿಚಾರವನ್ನು ಇಟ್ಟಿರ್ತಕ್ಕಂಥ ಮಹಾನ್ ಶಿವಯೋಗಿಗಳು ಶ್ರೀ ಡಾಕ್ಟರ್ ಸದ್ಗುರು ಗಫೂರ್ ಸಾಹಿಬ್ ತಾತನವರು. ಯಾಕಂದರೆ ಜಾತಿ ಭೇದ ಇಲ್ಲ, ನೀತಿ ನಿಯಮಗಳಿಲ್ಲ, ಒಂದೇ ಮಾರ್ಗ ಅಂತ ತಿಳ್ಕೊಂಡು ಎಲ್ಲರನ್ನ ಕರೆದು ಹಪ್ಪಿ ಅಪ್ಪ ಎಲ್ಲರೂ ಮಾನವ ಜೀವಿಗಳೆಲ್ಲ ಒಂದಾಗಿ ಚೆಂದಾಗಿ ಈ ಒಂದು ಬದುಕಿನೊಳಗೆ ಚಂದ ಇರಬೇಕ್ರಪ್ಪ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥ ಮಹಾನ್ ಶರಣ ಶಿವಯೋಗಿಗಳಾಗಿರ್ತಕ್ಕಂಥವರು ಡಾಕ್ಟರ್ ಸದ್ಗುರು ಗಫೂರ್ ಸಾಹಿಬ್ ತಾತನವರು. ಯಾಕಂದರೆ ಇವತ್ತು ಯಾವುದೂ ಜಗತ್ತಿನೊಳಗೆ ಮುಖ್ಯ ಇಲ್ಲಪ್ಪ, ಯಾವುದೂ ಜಗತ್ತಿನೊಳಗೆ ಮುಖ್ಯ ಇಲ್ಲ. ಇವತ್ತು ನಾನು 1,11,11,00,000 ರೂಪಾಯಿಗಳನ್ನು ನಾನು ಮಾಡಿ ನಂದೇನಪ್ಪ, ಅದು ಎಲ್ಲ ನಿಮ್ಮದಪ್ಪ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಶರಣ ಶಿವಯೋಗಿಗಳಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹಿಬ್ ತಾತನವರು. ಯಾಕಂದರೆ ಇದು ಸಾಮಾನ್ಯ ಮಾತಲ್ಲ. ಆ ಹಣವನ್ನು ಕೂಡಿಟ್ಟು ಅವತ್ತು 114ನೇ ತುಲಾಭಾರ ಆಗಿತ್ತು, ಇವತ್ತು 149ನೇ ತುಲಾಭಾರ. 149ನೇ ತುಲಾಭಾರ ಆಗಿರ್ತಕ್ಕಂಥ ಶರಣ ಸಂತರಾಗಿರ್ತಕ್ಕಂಥ ಶರಣ ಶಿವಯೋಗಿಗಳಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹಿಬ್ ತಾತನವರು. ಯಾಕಂದರೆ ಇನ್ನೂ ಅನೇಕ ಪವಾಡಗಳನ್ನು ಮಾಡಿದ್ದಾರವರು. ಯಾಕಂದರೆ ಸಾಮಾನ್ಯವಾಗಿ ಪವಾಡಗಳೆಲ್ಲವೂ ಬಂದು ಅಪ್ಪ ನಾವು ಅಲ್ಲಿ ತೋರಿಸ್ತೀವಿ,
ನಮ್ಮ ಆರಾಮಾಗಿಲ್ಲ ಅಂತ ತಿಳ್ಕೊಂಡು ಕೇಳಿದಾಗ, ಅಪ್ಪ 5 ವಾರ ಬಂದುಬಿಡ್ರಪ್ಪ, ಆರಾಮಾಗ್ತದೆ, ಆರಾಮಾಗೈತಿರ್ತದೆ ಅಂತ ಶರಣರಾಗಿರ್ತಕ್ಕಂಥ ಸದ್ಗುರು ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು. ಅವ್ರು ಏನು ನುಡಿತಾರೆ ಅದಕ್ಕೆ ಹೇಳ್ತಾರೆ ಅವರು, ಗುರುವಿನ ಮಾರ್ಗ ದೊಡ್ಡದಪ್ಪ ಜಗತ್ತಿನೊಳಗೆ. ಗುರುವಿನ ಮಾರ್ಗ ಅಪ್ಪ ಏನು ನುಡಿಸ್ತಾನೋ ನಾನು ಅದನ್ನು ನುಡಿತೀನಿ, ನನ್ನ ಹತ್ರ ಏನದ, ನನ್ನ ಹತ್ರ ಏನಿಲ್ಲ ಅಂತ ತಿಳಿದುಕೊಂಡು ಈ ಒಂದು ಮಾರ್ಗ ಸೂಚಿಯಾಗಿ ಒಳ್ಳೆಯ ಮಾರ್ಗದಿಂದ ನಡ್ಕೊಂಡು ಹೋದರೆ ಸಾಕಪ್ಪ. ನಮಗೆ ಎಂದು ಯಾವ ಕಾಲಕ್ಕೂ ಬಡತನ ಅಂತಕ್ಕಂಥದ್ದು ದೂರ ಹೋಗ್ತದೆ, ಒಳ್ಳೆಯ ಮಾರ್ಗದಿಂದ ನಾವು ಇರ್ತೀವಿ ಅಂತಕ್ಕಂಥ ವಿಚಾರವನ್ನು ಪ್ರತಿಯೊಬ್ಬರಿಗೂ ಹೇಳ್ತಾನೆ. ಇವತ್ತು ನೋಡ್ರಿ ಏನೆಲ್ಲ ಆದ ಜಗತ್ತಿನೊಳಗೆ, ಏನೆಲ್ಲ ಅದ ಐತಿಲ್ರಿ, ಏನೆಲ್ಲ ಅದ. ಇವತ್ತು ಹುಟ್ಟಿವಷ್ಟೇ ಎಂದು ಸಾಯ್ತೀವೋ ಗೊತ್ತಿಲ್ಲ. ಅಂಥ ಒಂದು ಸಾವನ್ನು ಮುಂದೆ ಓಡಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥವರು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಅಪ್ಪ ಆರಾಮಿರ್ತೀಯಪ್ಪ ಅಂತ ತಿಳ್ಕೊಂಡು ಭಾಳಷ್ಟು ಜನಕ್ಕೆ ಹೇಳ್ಯಾರವರು. ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ಯಾವ, ಸಂತಾನ ಭಾಗ್ಯವನ್ನು ಕೊಟ್ಟು ಇವತ್ತು ಈ ಮಾತು ಎದಕ್ಕೆ ಹೇಳ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ, ಹಿಂದೆ ಕಲಬುರಗಿಯ ಶರಣಬಸವೇಶ್ವರರು 1,000 ಕುಳ್ಳಿಗೆ ಒಂದು ಗಂಡು ಮಗು, 500 ಕುಳ್ಳಿಗೆ ಒಂದು ಹೆಣ್ಣು ಮಗು ಅಂತ ತಿಳ್ಕೊಂಡು ಸಾರಿದ್ರಂತೆ. 1,000 ಕುಳ್ಳಿಗೆ ಒಂದು ಗಂಡು ಮಗು, 500 ಕುಳ್ಳಿಗೆ ಒಂದು ಹೆಣ್ಣು ಮಗು ಕೊಡ್ತೀವಪ್ಪ ಅಂತ ತಿಳ್ಕೊಂಡು ಹೇಳಿದ್ರಂತ. ಅದೇ ರೀತಿಯಾಗಿ ಇವತ್ತು ಸಂತಾನ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥವರು ಏನು ಒಂದು ಬೇಡಲಾರದೆ, ಏನು ಒಂದು ಆಸೆ ಮಾಡಲಾರದೆ, ನಿರಾಸೆ ವಸ್ತುವಾಗಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಅಮ್ಮ ಮಕ್ಕಳಾಗ್ತವ, ಮಕ್ಕಳಾಗ್ಯಾವ. ಅಪ್ಪ ನಾನು ಭಾಳಷ್ಟು ಓದೀನಿ, ನನಗೆ ನೌಕರಿ ಆಗಿಲ್ಲ. ನೌಕರಿ ಎಷ್ಟೋ ಮಂದಿಗೆ ಬಂದವ, ನೌಕರಿ ಎಷ್ಟೋ ಮಂದಿಗೆ ಬಂದವ. ನಾ ಬಡತನದಲ್ಲಿ ಭಾಳ ಈಜಾಡಕತ್ತೀನಪ್ಪ. ಚಲೋ ಮಾಡಪ್ಪ, ಚಂದ ಕೆಲಸ ಮಾಡು, ನಿನಗೆಲ್ಲ ರೀತಿಯಿಂದ ಚಲೋ ಆಗ್ತದೆ, ಎಲ್ಲ ರೀತಿಯಿಂದ ಚಲೋ ಆಗ್ಯಾರ. ಅಪ್ಪ ನಾನು ಅಂಗಡಿ ಮಾಡೇನಿ, ನನ್ನ ಗಿರಾಕಿನೇ ಆಗೋಲ್ದು. ಇವತ್ತು ನೋಡ್ತೀವಲ್ಲ ನಾವು, ಏನೇನೋ ಕೇಳ್ತಿರ್ತಾರೆ. ಒಬ್ಬೊಬ್ಬರು ಮನುಷ್ಯನಾಗ ಒಂದೊಂದು ರೀತಿ ಇರ್ತಾವೆ, ಒಬ್ಬೊಬ್ಬರು ಮನುಷ್ಯನೊಳಗೆ ಒಂದೊಂದು ರೀತಿ ಇರ್ತಾವ. ಇವತ್ತು 1000 ವಿಚಾರಗಳು, 1000 ಮಂದಿ ಅದರಂದ್ರೆ 1000 ವಿಚಾರಗಳು ಒಂದೊಂದು ರೀತಿಯಾಗಿರ್ತಾವೆ. ಅವಕ್ಕೆಲ್ಲವನ್ನ ಉತ್ತರ ಕೊಡ್ತಕ್ಕಂಥ ಮಹಾನ್ ಯೋಗಿಯಾಗಿರ್ತಕ್ಕಂಥ ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ಅಪ್ಪ ಇವಿಷ್ಟು ಮಂದಿಗೆ ನೀನು ಹೆಂಗೆ ಹೇಳುತ್ತೆ ಅಂತ ತಿಳ್ಕೊಂಡು ಒಮ್ಮೆ ಅಬ್ಬಾಸ್ ಅಲಿ ತಾತನವರು ಕೇಳ್ತಾರಂತ, ಅಪ್ಪ ನೀನು ಏನು ಹೇಳ್ತೀಯ ನಾನು ಅದನ್ನು ಹೇಳ್ತೀನಪ್ಪ. ಅಪ್ಪ ನೀನು ಏನು ಹೇಳ್ತೀಯಲ್ಲ ನಾನು ಅದನ್ನು ಹೇಳ್ತೀನಪ್ಪ. ನಿನ್ನ ಬಿಟ್ಟು ನಾನು ಅದೇನೇನಪ್ಪ ಅಂತ ತಿಳ್ಕೊಂಡು ಹೇಳ್ತಾನೆ. ಅಂಥ ಮಹಾನ್ ಶರಣ ಶಿವಯೋಗಿ ಆಗಿರ್ತಕ್ಕಂಥ, ಯಾಕಂದರೆ ಅವ್ರು ನೋಡ್ರಿ ಇವತ್ತು ರಾತ್ರಿ 9 ಗಂಟೆ 10 ಗಂಟೆಗೆ ಬಂದರೂ ಸಹಿತವಾಗಿ ನಾಳೆಗೆ ಅಪ್ಪ ಬರ್ಬೇಕ್ರಪ್ಪ ಜಲ್ದಿ ಇಂಥ ಊರಿಗೆ ಅಂತ ತಿಳ್ಕೊಂಡು ಹೇಳಿದರೆ ಆಯ್ತ್ರಪ್ಪ ಬರ್ತೇನೆ ಅಂತಾರೆ. ನನ್ನಿಂದ ಬರೋಕ್ಕಾಗಂಗಿಲ್ಲ ಅಂತಕ್ಕಂಥ ವಿಚಾರ ಇನ್ನೂ ಇದುವರೆಗಾಗಿ ಅವರು ನುಡಿದಿಲ್ಲ. ಅಂಥ ಶರಣ ಶಿವಯೋಗಿ ಸಂತ ಮಹಂತರಾಗಿ ಈ ಒಂದು ಕನ್ನಡ ನಾಡಿನೊಳಗೆ ಅತ್ಯದ್ಭುತವಾಗಿ ಬಾಳ್ತಕ್ಕಂಥ ಶರಣರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸದ್ಗುರು ಗಫೂರ್ ಸಾಹೇಬ್ ತಾತನವರು. ನೀತಿ ನಡವಳಿಕೆಗಳಲ್ಲಿ ಒಂದಾಗಿ ಭಿನ್ನ ಭೇದ ಮಾಡದೆ ನಡೆದುಕೊಂಡು ಮಾರ್ಗಸೂಚಿಯಾಗಿ ನಡೆದಾಡಿ ಒಳ್ಳೆಯ ಮಾರ್ಗಕ್ಕೆ ನಡೀರಿ ಅಂತ ತಿಳ್ಕೊಂಡು ನಡೆಸ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಶರಣ ಶಿವಯೋಗಿ ಆಗಿರ್ತಕ್ಕಂಥ ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು.
ಇದೇ ರೀತಿಯಾಗಿ ನಮ್ಮ ಅಮ್ಮನವರು ಗೌಸಿಯಾ ಬೇಗಂ ಅಮ್ಮನವರು ಸಾಮಾನ್ಯ ಶರಣಿಯಲ್ಲ. ಯಾಕಂದರೆ ಶರಣೀಯರಲ್ಲಿ ಶರಣರಾಗಿ ಇವತ್ತು ಏನೊಂದು ಭಿನ್ನ ಭೇದ ಮಾಡದೆ ನಡೆದುಕೊಂಡು ಸರ್ವ ಸದ್ಭಕ್ತರನ್ನು ಸಲಹುತಕ್ಕಂಥ ಮಹಾನ್ ಶರಣಿ ಗೌಸಿಯಾ ಬೇಗಂ ಅಮ್ಮನವರು. ಅದೇ ರೀತಿಯಾಗಿ ಅದಕ್ಕಾಗಿ ಒಂದು ಮಾತು ಹೇಳ್ತಾರೆ, ಸತಿ ಪತಿಗಳು ಒಂದಾಗಿ ಮಾಡುವ ಭಕ್ತಿ ಹಿತವಾಗಿರ್ಪುದು ಶಿವಂಗೆ, ಸತಿ ಪತಿಗಳು ಒಂದಾಗಿ ಮಾಡದ ಭಕ್ತಿ ಅಮೃತದೋಳು ವಿಷ ಬೆರೆಸದಂತೆ ಕಾಣ ರಾಮನಾಥ ಅಂತ ತಿಳ್ಕೊಂಡು, ಅದೇ ರೀತಿಯಾಗಿ ಒಳ್ಳೆ ಮಾರ್ಗಸೂಚಿಯಾಗಿ ಕನ್ನಡ ನಾಡಿನೊಳಗೆ ಆಂಧ್ರದ ಗಡಿನಾಡಿನೊಳಗೆ ಒಳ್ಳೆ ಮಾರ್ಗಸೂಚಿಯಾಗಿರ್ತಕ್ಕಂಥ ಶರಣರು, ಸಂತರು, ಮಹಂತರು, ಇನ್ನೂ ಅನೇಕ ಶರಣರು ಆ ಮಹಾಮಹಿಮರಿಂದ ಉದ್ಧಾರ ಆಗ್ಯಾರ. ಯಾಕಂದರೆ ಇವತ್ತು ನೋಡ್ರಿ, ಚಿರ್ತಾಪಲ್ಲಿಯೊಳಗೆ ಅಲ್ಲೇ ರೋಡಿಗೆ ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾನ್ ಶಿವಯೋಗಿಗಳಾಗಿರ್ತಕ್ಕಂಥ ಸತ್ಯ ಶರಣರಲ್ಲಿ ಶರಣರಾಗಿ ಮಹಂತರಲ್ಲಿ ಮಹಂತರೆನಿಸಿಕೊಂಡಿರ್ತಕ್ಕಂಥ ಶ್ರೀ ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಇವತ್ತು ಪ್ರತಿಯೊಂದು ಹಳ್ಳಿಗರು, ಪ್ರತಿಯೊಂದು ಹಳ್ಳಿಯೊಳಗೆ ಅವರು ಹೋಗ್ಯಾರ. ಅಪ್ಪ ನಮ್ಮದು ಇಂಥ ಕಷ್ಟದ ನಿವಾರಣೆ ಆಗ್ಯದ, ಅಪ್ಪ ನಮಗೆ ಮಕ್ಕಳಾಗಿಲ್ಲ, ಮಕ್ಕಳ ಆಗ್ಯಾವ, ನಮಗೆ ಬಡತನದ ನಿವಾರಣೆ ಆಗಿದೆ, ಯಪ್ಪ ನನ್ನ ಹೊಲ ಬೆಳೆವಲ್ದು, ಬೆಳೀತಿದಪ್ಪ ನಿನ್ನ ಹೊಲ ಚಂದ ಬೆಳೀತದ ಅಂತ ತಿಳ್ಕೊಂಡು ಹೇಳ್ಯಾರ. ಅವತ್ತು ಹೊಲ ಭಾಳ ಚಂದ ಬೆಳೆದದ. ಇದೇ ಒಂದು ಹೇಳಬೇಕಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ಒಮ್ಮೆ ಆ ಮಹಾಮಹಿಮರ ಶರಣರ ಸಂತರೆನಿಸಿಕೊಂಡಿರ್ತಕ್ಕಂಥ ಮಹಾನ್ ಶಿವಯೋಗಿಗಳ ಮನೆ ಬುನಾದಿ ಹಾಕುವ ಸಮಯದೊಳಗೆ 4 ಫೀಟ್ ತೋಡ್ಯಾರಂತ ಬುನಾದಿ, ಅದ್ರ ತುಂಬ ನೀರು ಬಂದಿದ್ದು ಅಂತ. ನೋಡ್ರಿ ಎಂಥ ವಿಚಿತ್ರವ. ಅಲ್ಲಿ ಒಂದು 100 ಫೀಟ್ ತೆಗೆದ್ರೆ ಸಹಿತವಾಗಿ ನೀರು ಬಿಡಂಗಿಲ್ಲ, ಬರೀ 4 ಫೀಟಿಗೆ ನೀರು ಬಿದ್ದಿರ್ತಕ್ಕಂಥ ಶರಣರ ಒಂದು ಸ್ಥಾನ ಹೆಂಗದ ಅಂತಕ್ಕಂಥದ್ದು ನಾವು ವಿಚಾರ ಮಾಡಿದ್ರಾಗ ಶರಣ ಶಿವಯೋಗಿಗಳು ಆಶ್ಚರ್ಯ ಪಡ್ತಾರೆ. ಏನಪ್ಪ ಇದು ಅಪ್ಪನ ಮಹಿಮೆಪ್ಪ. ಎಲ್ಲರೂ ಗಾಬರಿ ಆದರು, ಏನ್ರಿ ಇದು, ಅಲ್ರಿ 4 ಫೀಟಿಗೆ ನೀರು ಬಿದ್ದಾವಲ್ಲ, ಇದೇನಿದು ಆಶ್ಚರ್ಯ ಅಂತ ತಿಳ್ಕೊಂಡು ಎಲ್ಲರೂ ಗಾಬರಿ ಆಗ್ಯಾರ. ಎಲ್ಲ ಊರಿನ ಜನ ಬಂದು ನೋಡ್ತಾರ, ಇದು ಆಶ್ಚರ್ಯಪ್ಪ ಆಶ್ಚರ್ಯ ಅಂತ ತಿಳ್ಕೊಂಡು ಆ ಮಹಾತಾಯಿ ಸಹಿತವಾಗಿ ಎಲ್ಲರಿಗೆ ಏನಿದು ಆಶ್ಚರ್ಯ ಅಂದಾಗ ಇದು ಅಪ್ಪಂದಪ್ಪ ಮಹಿಮಾ ಅಂತ ತಿಳ್ಕೊಂಡು, ಅದಕ್ಕಾಗಿ ಶರಣ ಶಿವಯೋಗಿ ಆಗಿರ್ತಕ್ಕಂಥ ಕನ್ನಡ ಗಡಿನಾಡಿನೊಳಗೆ ನೆಲೆಸಿರ್ತಕ್ಕಂಥ ಚೀಕಲ್ಪರ್ವಿಯೊಳಗೆ ಜನಿಸಿರ್ತಕ್ಕಂಥ ಮಹಾನ್ ಶರಣರು ಗೋನ್ವಾರ್ ಗ್ರಾಮದ ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ನೆಲೆಸಿರ್ತಕ್ಕಂಥ ಮತ್ತು ಚಿರ್ತಾಪಲೆಯೊಳಗೆ ಮಠವನ್ನು ಕಟ್ಟಿಸಿರ್ತಕ್ಕಂಥ ಅಮ್ಮ ಗೌಸಿಯಾ ಬೇಗಂ ಅಮ್ಮನವರು, ಅವರು ಜನಿಸಿದ ಊರು ಕಪ್ಪುಗಲ್ಲು. ಅವರ ಇದೇ ರೀತಿಯಾಗಿ ಆ ಸತಿಪತಿಗಳು ಎಲ್ಲರಿಗೂ ಭಾಗ್ಯ ನಿಧಿಯಾಗಿ ಭಾಗ್ಯಶಾಲಿಗಳಾಗಿ ಎಲ್ಲರಿಗೂ ಪ್ರತಿಯೊಬ್ಬ ಭಕ್ತರಿಗೂ ಆಶೀರ್ವಾದ ಸದಾ ಕೊಡಲಿ ಅಂತಕ್ಕಂಥ ವಿಚಾರವನ್ನು ಸದ್ಗುರು ಅಬ್ಬಾಸ್ ಅಲಿ ತಾತನವರಲ್ಲಿ ಅವರ ಶಿಷ್ಯೋತ್ತಮರಾಗಿರ್ತಕ್ಕಂಥ ಕನ್ನಡ ಗಡಿನಾಡಿನೊಳಗೆ ನೆಲೆಸಿರ್ತಕ್ಕಂಥ ಚಿರ್ತಾಪಲ್ಲೆ ಸರ್ವ ಸಕಲ ಸದ್ಭಕ್ತರಿಗೂ ಅಲ್ಲಿ ಸುತ್ತಮುತ್ತ ಬಂದಿರತಕ್ಕಂಥ ಎಲ್ಲ ಸಕಲ ಸದ್ಭಕ್ತರಿಗೂ ಆ ಮಹಾಮಹಿಮರ ಅಬ್ಬಾಸ್ ಅಲಿ ತಾತನವರ ಮೂರ್ತಿಗೆ ನಡೆದುಕೊಳ್ಳುವಂಥ ಎಲ್ಲ ಸಕಲ ಸದ್ಭಕ್ತರಿಗೂ ಆ ಗುರುವಾರಿಯರಾಗಿರ್ತಕ್ಕಂಥ
ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ಅಂತಕ್ಕಂಥ ಮಾತನ್ನು ಇವತ್ತು ಮುಂದಿಟ್ಟುಕೊಂಡು, ಅದಕ್ಕಾಗಿ ಗುರುವಿಲ್ಲದೆ ಯಾವುದೂ ನಡೆಯಂಗಿಲ್ಲ. ಮೊದಲು ಗುರು ಬೇಕು. ಅದಕ್ಕಾಗಿ ನಾವು ಗುರುವಿನ ಮಾರ್ಗ ಒಂದೇ ಚಂದದಿಂದ ನಡೆದುಕೊಂಡು ಹೋದರೆ ನಾವು ಭಾಳ ಚಂದ ಇರ್ತೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳಿಕೊಂಡು, ಆ ಮಹಾಮಹಿಮರಲ್ಲಿ ಸತಿಪತಿಗಳು ಹೆಂಗದರಪ್ಪ ಅಂತ ತಿಳ್ಕೊಂಡು ಕೇಳಿದರೆ, ಗುರುವಿನ ಮಾರ್ಗದಿಂದ ನಡೆದು ಒಳ್ಳೆಯ ಮಾರ್ಗ ಸೂಚಿಯಾಗಿ ದೇವರುಗಳಿಗೆ ದೇವರಾಗಿ ಅವರಿಬ್ಬರಿಗೆ ಮಕ್ಕಳಿಗೆ ತಂದೆ ಬಾಲ್ಯದೊಳಕ್ಕರ ವಿದ್ದ ನೆರಿಪದಿರ್ದೊಡೆ ಕೊಂದಂ ಲೆಕ್ಕದನ ಮಿರಲು ಕೆಡುಗಂ ಚಿಕ್ಕಂದಿನ ವಿದ್ಯ ಪರಗು ಚೋಡಾರತ್ನ ಎಂಬಂತೆ ನಾವು ಅಪ್ಪ ನನ್ನ ಮಕ್ಕಳು ಶಾಲೆಗೆ ಹೋಗೋಲ್ವಪ್ಪ ಅಂತ ತಿಳಿದುಕೊಂಡು ಅಪ್ಪಂತಲ್ಲಿ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ಅಪ್ಪ ಆಸ್ತಿ ಮಾಡೋದು ಮುಖ್ಯ ಅಲ್ಲಪ್ಪ, ನಾವು ಮಕ್ಕಳನ್ನು ಓದಿಸಿ ಅವರನ್ನು ನಾವು ಆಸ್ತಿ ಮಾಡಿಕೋಬೇಕಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು. ಮಕ್ಕಳನ್ನು ಓದಿಸ್ಬೇಕು, ಒಳ್ಳೆ ಬುದ್ಧಿಶಾಲಿಯಾಗಿ ಬೆಳೆಸಬೇಕು, ದಾನ ಧರ್ಮ ಪರೋಪಕಾರ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿಕೊಡಬೇಕು. ಹೇಳಿಕೊಟ್ಟಾಗ ನಾವು ಒಳ್ಳೆಯ ಮಾರ್ಗದಿಂದ ನಡೀತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಮನೆ, ನಮ್ಮ ಮನಸ್ಸು, ನಮ್ಮ ಹೊಲ, ನಮ್ಮ ಮಕ್ಕಳು ಎಲ್ಲರೂ ಚಂದ ಇರೋಕ್ಕೆ ನಾವು ಸಾಧ್ಯದ. ದಾನ ಧರ್ಮ ಪರೋಪಕಾರ ಪ್ರತಿ ದಿವಸ ಪ್ರತಿಯೊಬ್ಬರಿಗೆ ಅನ್ನದಾನ ಮಹಾಪುಣ್ಯ, ಅನ್ನದಾನಕ್ಕಿಂತ ಮುನ್ನದಾನನೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಪ್ರತಿ ದಿವಸ ಎಲ್ಲ ಸರ್ವ ಸಕಲ ಸದ್ಭಕ್ತರಿಗೆ ಹೇಳ್ತಕ್ಕಂಥ ಮಹಾನ್ ಶರಣರು, ಸಂತರು, ಮಹಾಂತರೆನಿಸಿಕೊಂಡಿರ್ತಕ್ಕಂಥ ಶ್ರೀ ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಗುರುವಿನಲ್ಲಿ ಆಶೀರ್ವಾದವನ್ನು ಅವರಿಗೆ ಬರಲಿ, ಅವರ ಕಡೆಯಿಂದ ಜಗತ್ತಿನ ಜನರಿಗೆ ಸಿಗಲಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಈಗ ಈ ಒಂದು ಪ್ರವಚನಕ್ಕೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರತಕ್ಕಂಥ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಗಫೂರ್ ಸಾಹೇಬ್ ತಾತನವರು, ಅದೇ ರೀತಿಯಾಗಿ ಮಹಾತಾಯಿಯಾಗಿರ್ತಕ್ಕಂಥ ಶರಣಿಯಾಗಿರ್ತಕ್ಕಂಥ ಗೌಶ್ಯಾ ಬೇಗಂ ಅಮ್ಮನವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅದೇ ರೀತಿಯಾಗಿ ಇದನ್ನು ಮಾತಾಡಿರ್ತಕ್ಕಂಥ ಮುದುಕೈ ಸ್ವಾಮಿ ಕಂಬಳಿಮಠ ಗೋನವಾರ